ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಪ್ರಿಯ ವೀಕ್ಷಕರೇ, ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 17ನೇ ತಾರೀಕು ಸೆಪ್ಟೆಂಬರ್ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು, ಭಾದ್ರಪದ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ ತಿಥಿ, ಪುನರ್ವಸು ನಕ್ಷತ್ರ, ಭರಿಗ ಯೋಗ, ಭವಕರ್ಣ. ಇವತ್ತಿನ ಪಂಚಾಂಗ ಫಲ. ಸ್ವಲ್ಪ ಆರೋಗ್ಯ, ಓಡಾಟ, ಸುತ್ತಾಟ ಇವುಗಳ ಒಂದು ಒತ್ತಡದಿಂದ ನಿಮ್ಮ ಮುಂದೆ ನೆನ್ನೆ ಕೂಡ ಇರಲಿಲ್ಲ. ಪ್ರಯತ್ನವಂತೂ ಉಂಟು ಮಕ್ಕಳೇ. ಬೇರೆ ಬೇರೆ ಕಾರ್ಯಕ್ರಮಗಳು, ಜಲದೋಷ, ನಾನೆಲ್ಲೂ ನೀರು ಕುಡಿಯೋಲ್ಲ, ಆದರೂ ಒಂದು ಎಳೆದಾಟಗಳು ಆಗ್ಬಿಡುತ್ತೆ. ಕಾರ್ಯಕ್ರಮ, ಕಾರ್ಯಕ್ಷೇತ್ರ, ಕ್ಷಮೆ ಇರಲಿ. ನಿಮ್ಮ ಜೊತೆ ಸದಾ ಇರಬೇಕು. ನಾನಿಲ್ಲ ಅಂದ್ರೂ ನನ್ನ ಮಾತುಗಳ ಮುಖೇನವಾದ್ರೂ ನಿಮ್ಮ ಜೊತೆಲಿ ಒಂದು ಮಾರ್ಗದರ್ಶನ ಇರಬೇಕು ಅಂತ. ಇವತ್ತು ಕೂಡ ನನ್ನ ಗುರುಗಳು ಹೇಳಿದಂತ ಒಂದು ಮಾತನ್ನ ನಿಮ್ಗೆ ಹೇಳ್ತಾನೆ, ಬರೆದಿಟ್ಕೊಳ್ಳಿ. ಕೆಲವರು ನಮ್ಮ ಬಗ್ಗೆ ತಪ್ಪು ತಿಳಿದುಕೊಂಡಿರುತ್ತಾರೆ. ಯಾರೋ ನಮ್ಮ ಬಗ್ಗೆ ತಪ್ಪು, ಅವರಿಗೆ ನಮ್ಮ ಕಾರ್ಯಕ್ಷೇತ್ರ ಇಷ್ಟ ಇಲ್ಲ, ನಮ್ಮ ಕೆಲಸ ಇಷ್ಟ ಇಲ್ಲ, ನಮ್ಮ ವ್ಯಕ್ತಿತ್ವ ಇಷ್ಟ ಇಲ್ಲ, ಅವನಿಗೆ ನಮ್ಮ ಪ್ರಾಮಾಣಿಕತೆ ಅಪ್ರಾಮಾಣಿಕತೆ ಅನ್ಸುತ್ತೆ. ನಾವು ಮಾಡೋ ವ್ಯವಹಾರ ಬಂದು ಅವನಿಗೆ ಇವನೇನೋ ಮಾಡ್ತಾನೋ ಅನ್ನೋ ಥರ ನಮ್ಮ ಬಗ್ಗೆ ಕೀಳು ಅಭಿರುಚಿ, ತಪ್ಪಾದ ಅಭಿರುಚಿ ಇಟ್ಕೊಬಿಟ್ಟಿದ್ದಾನೆ. ನಮ್ಮ ಬಗ್ಗೆ ತಪ್ಪಾದ ವ್ಯಕ್ತಿತ್ವ ಇಟ್ಕೊಬಿಟ್ಟಿದ್ದಾನೆ. ಈಗ ಏನ್ ಮಾಡ್ಬೇಕು ಹೇಳಿ ಅಂತ ನಾವೇನ್ ಮಾಡ್ತೀವಿ ಗೊತ್ತರ? ಸಾಮಾನ್ಯರಾದ್ರೆ ಅವನ ಹತ್ರ ಹೋಗ್ಬಿಟ್ಟು ಅಯ್ಯ ಕ್ಷಮಿಸಿ, ಎಲ್ಲರ ಹತ್ರ ಹೋಗ್ಬಿಟ್ಟು ತೋರ್ಸ್ಕೊಳ್ಳೋದು, ನಾನು ಒಳ್ಳೆಯವನು, ನಾನು ಕರೆಕ್ಟ್ ಇದ್ದೇನೆ. ಖಂಡಿತ ತಪ್ಪು ಮಾಡಬೇಡಿ. ಮನಸ್ಸಾಕ್ಷಿಗೆ ಮೀರಿದ ಗುರುವಿಲ್ಲ, ದೇವರಿಲ್ಲ. ನಿಮ್ಮ ಮನಸ್ಸಾಕ್ಷಿಗೆ ಗೊತ್ತಿದೆ ಅಲ್ವಾ ವಾಟ್ ಯು ಆರ್. ಬರ್ತಾರೆ, ಒಂದು ಫೇಸ್ಬುಕ್ ಲೈವ್ ಬರ್ತಾರೆ, ಇನ್ನೊಂದ್ರಲ್ಲಿ ಬರ್ತಾರೆ, ಇನ್ನೊಬ್ರ ಹತ್ರ ಹೋಗ್ತಾರೆ. ನಮ್ಮ ಬಗ್ಗೆ ಏನೋ ಹೇಳ್ತಿದ್ರೆ ಬಿಟ್ಟು ಬಿಡಿ. ಅವನ ಹತ್ರ ಹೋಗ್ಬಿಟ್ಟು ನಾನು ಒಳ್ಳೆಯವನ್ ಕಣೋ, ಮಾವು ಮಾವೆ, ಬೇವು ಬೇವೆ. ಅವನಿಗೆ ನಮ್ಮ ಮೇಲೆ ಅಪಾರ್ಥವಾದಂತ ಭಾವವಿದೆ, ಬಿಟ್ಟು ಬಿಡಿ. ಅವನ ಹತ್ರ ಕನ್ವಿನ್ಸ್ ಮಾಡೋಕ್ ಹೋಗ್ಬೇಡಿ. ನೋಡೋ, ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬಿಟ್ಟಿದ್ದಾನೆ ಕಣೋ, ನೀನೇನಾದ್ರೂ ಹೇಳೋ ನನ್ನ ಬಗ್ಗೆ. ಏನೋ ಒಂದು ವ್ಯವಹಾರ. ಈಗ ನನಗೂ ಕೂಡ ದಾಶರಥಿ ಚಿಟ್ಸ್ ಅದಷ್ಟಿಲ್ಲ, ಇನ್ನೂ 4-5 ಪ್ರಾಡಕ್ಟ್ಸ್ ಬಂದಿದೆ ಮಕ್ಕಳ ಸ್ಪಾನ್ಸರ್ಶಿಪ್ಗೆ, ಕೋ ಸ್ಪಾನ್ಸರ್ಶಿಪ್ಗೆ. ಒಂದು ವೈದಿಕ ಪ್ರಾಡಕ್ಟ್ ಇದೆ, ಇನ್ನೊಂದು ಏನೋ ಒಂದು ಪೂಜಾ ಐಟಮ್ ಬಂದಿದ್ದಾವೆ, ಇಲ್ಲ ಅನ್ನೋದೇನೂ ಅಲ್ಲ. ನನ್ನ ಸಮಯ ತಗೋತಿದ್ದೇನೆ. ಅದ್ರ ಹಿಂದ್ಗಡೆ ಒಳ್ಳೆ ಸದುದ್ದೇಶ ಇದೆಯಾ, 4 ಜನಕ್ಕೆ ನೆರಳಾಗುತ್ತಾ? ಈಗ ನೋಡಿ, ನಿನ್ನೆ ಕೂಡ ಯಾರೋ ತಾಯಿ ಜೀವ, ಶಿ ಹ್ಯಾಸ್ ಗಾಟ್ ಸಮಥಿಂಗ್, 1,25,000 ರೂಪಾಯಿ ಅರ್ನ್ ಮಾಡಿದ್ದಾರೆ ಒಂದು 15 ದಿನದಲ್ಲಿ. ಗೊತ್ತಿರೋರ ಮುಖೇನ ಅಲ್ಲೊಂದು ಇನ್ಕಮ್ ಬರೀ ಒಂದು 45ರಿಂದ 50 ಜನ ಪರಿಚಯ ಮಾಡಿಸಿ ನಿಂತು, ಈ ಮ್ಯೂಚುವಲ್ ಫಂಡ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್ ರೀತಿಯ ಫಿನ್ಟೆಕ್ ಅಡ್ವೈಸರ್. ಆ ತಾಯಿ ಜೀವ ಗುರುಗಳೇ, ನಾನು ಎಷ್ಟು ರೀತಿ ನಿಮಗೆ ಧನ್ಯವಾದ ಹೇಳೋದು ಗೊತ್ತಿಲ್ಲ. ಎಲ್ಲೋ ಮನೇಲಿ ಕೂತ್ಕೊಂಡು ಮಗಳು ಕೊಡ್ತಿದ್ದ ದುಡ್ಡು ಒಂದು 5,000 ರೂಪಾಯಿ ಬದುಕು, ಗಂಡ ಅಂತೂ ಕೊಡ್ತಿರ್ಲಿಲ್ಲ. ನೋಡಿ ಅಂತ ನೀವು ಹೇಳಿದ್ರಿ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ದಿನ 3 ಜನನ ಪರಿಚಯ ಮಾಡಿಕೊಟ್ಟೆ,
ಮಾಡಿಕೊಟ್ಟವ್ರಿಗೂ ಸಮಾಧಾನ ಆಗಿದೆ. ನನಗೂ ಒಂದು ಮನೇಲೇ ಕುಳಿತು ಗೊತ್ತಿರೋರ್ ಮುಖೇನ ಮಾತನಾಡಿ ನನಗೊಂದು ಆದಾಯ ಇಷ್ಟು ದುಡ್ಡು ಬರುತ್ತೆ ನಾನು ನೆನ್ಸ್ಕೊಂಡೇ ಇರ್ಲಿಲ್ಲ ಗುರುಗಳೇ ಅಂತ. ಅಲ್ಲೊಂದು ಸದುದ್ದೇಶವೇ. ಕೆಲವ್ರು ಮಾತಾಡೋದು ಇರ್ಲಿ. ನಾನು ಬಂದು ಈಗ ಎಲ್ಲರ ಹತ್ರ ಬಂದ್ಬಿಟ್ಟು ನಾನು ಒಳ್ಳೆಯವನು, ನನಗೂ ಇದಕ್ಕೇನು ಇಲ್ಲ, ನಾನು ಕೆಟ್ಟದ್ ಮಾಡ್ತಿಲ್ಲ, ಬೇಕಿಲ್ಲ. ನಿಮ್ಮ ಉದ್ದೇಶ ನಿಮಗೆ ಗೊತ್ತಿದೆ ಅಲ್ವಾ? ನೀವೊಂದು ಕೃಷಿ ಮಾಡ್ತಿದ್ದೀರಿ, ಯಾವುದೋ ಒಂದು ಕೃಷಿ, ಯಾವುದೋ ಒಂದು ಜವಾಬ್ದಾರಿ, ಅವರು ಅದು ಸಹಿಸಲ್ಲ. ನಾನು ಆಗಾಗ ಹೇಳ್ತಿರ್ತೇನೆ, ನಿಮ್ ಬಗ್ಗೆ ಕೆಟ್ಟದಾಗಿ ತುಂಬಾ ವ್ಯಕ್ತಿಗಳು ಹಿಂದ್ಗಡೆ ಮಾತಾಡ್ತಿದ್ದಾರೆ ಅಂದ್ರೆ ನೀವು ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಿ. ಬರೀ ಅದೇ ಮಾತಾಡ್ತಿದ್ದಾರೆ. ಇದೆಲ್ಲ ದಾರಿಲಿ ಹೋಗೋ ಹಂದಿಗಳ ಜೊತೆ ನಮ್ ಗುರುಗಳು ಇನ್ನೊಂದು ಮಾತು ಹೇಳ್ತಾರೆ. ಈ ಹಂದಿಗಳಿಗೆ ತುಂಬಾ ಇಷ್ಟ ಅಂತೆ ನಾವು ಹೋಗಿ ಗುದ್ದಾಡೋದು. ಅವು ಗೊತ್ತಂತೆ ಸೋಲ್ತೇವೆ ಅಂತ, ಆದ್ರೆ ಮನಸ್ಸಿನಲ್ಲಿ ವಿಕಾರವಂತೆ, ನನ್ನ ಕಸನೆಲ್ಲ ಮೆತ್ತಬಿಟ್ನಲ್ಲ ಅವನಿಗೆ ಆಕೆಗೆ ಅಂತ. ಈ ಲೋಕ ಹಾಗೆ, ನೀವು ಹೇಗ್ ಬದುಕಿದ್ರು ಮಾತಾಡ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ನೀವೇನು ನಾನು ಸಂತ, ನಾನು ಬುದ್ಧ, ರಾಮಚಂದ್ರರೇ ಹೋಗ್ತಾ ಎಲ್ಲಾರ್ಗು ಹೇಳ್ತಾ ಕೂತ್ಕೊಳ್ಳಿಲ್ಲ. ಕೃಷ್ಣ ಭಗವಂತನೇ ನಾನು ಒಳ್ಳೆಯವನಪ್ಪ, ಶಿಶುಪಾಲ ಏನೇನೋ ಮಾತಾಡ್ತಾರೆ. ದಂತವಕ್ರ, ಜರಾಸಂಧ, ಎಷ್ಟು ಜನ. ನನ್ನ ಭಗವಂತ ನೋಡಿ ಲಗ್ನದಲ್ಲಿದ್ದಂಥ ಚಂದ್ರ, 7ನೇ ಮನೆಯಲ್ಲಿ ಗಂಡ ಶನಿ, ಏನಾದರೂ ನನ್ನ ಪುಣ್ಯಾತ್ಮ ಮಾತಾಡಿದ್ದುಂಟಾ? ಯೋಚನೆ ಮಾಡಿ. ಯಾರ ಹತ್ರ ಆದ್ರೂ ಹೋಗ್ಬಿಟ್ಟು ನಾನು ಒಳ್ಳೆಯವನು, ಖುದ್ದು ಹೆಣ್ಣು ಕೊಟ್ಟಂತ ಸತ್ಯಾರ್ಜಿತ ದೊರೆ, ಸತ್ಯಭಾಮೆಯ ತಂದೆ, ಏನೇನು ಆಡಬಾರದ್ದು ಮಾತು. ಖುದ್ದು ಬಲರಾಮನೇ ಅಂದುಬಿಟ್ಟ, ನೀನು ಕಳ್ಳನೇ, ನೀನು ಮಾಡಿರ್ತೀಯ ಕಣೋ ನೀನು ಅನ್ನತಕ್ಕಂಥ ರೀತಿಯಲ್ಲಿ. ಯೋಚನೆ ಮಾಡಿ ನೋಡಿ, ಭಗವಂತನೇ ಪ್ರೂವ್ ಮಾಡಕ್ ಹೋಗ್ಲಿಲ್ಲ, ತಾನೇ ನೋಡಿ ಎಷ್ಟು ಜನ ದೇವಸ್ಥಾನಕ್ಕೆ ಬರ್ತಾರೆ. ಕೆಲವರು ನೋಡ್ಬೇಕು ಭಗವಂತನನ್ನ ಬೈಯೋದು. ನಿನ್ನ ನಂಬ್ಕೊಂಡೆ, ನಿನ್ನ ಹತ್ರ ಬಂದೆ, ನಿನಗ್ ಪೂಜೆ ಮಾಡಿಸ್ದೆ, ನಿಂಗೆ ನೈವೇದ್ಯ ಇಟ್ಟೆ, ನೀನೇನ್ ನನಗ್ ಕೊಟ್ಟೆ. ಭಗವಂತ ಹೇಳದ್ನಾ, ನಿನ್ನದೊಂದು ಕೋರಿಕೆ ಇದೆ, ನನ್ನ ಮಡ್ಲಿಗೆ ಹಾಕು. ನಡೆಯೋದು ನಡೆಯದೇ ಇರೋದು ನಿನ್ನ ಕರ್ಮಕ್ಕೆ ತಕ್ಕಂತೆ, ದಾನಕ್ಕೆ ತಕ್ಕಂತೆ, ಧರ್ಮಕ್ಕೆ ತಕ್ಕಂತೆ, ಪುಣ್ಯಕ್ಕೆ ತಕ್ಕಂತೆ, ನೀನು ಮಾಡಿರುವ ಕೆಲಸಕ್ಕೆ ತಕ್ಕಂತೆ, ಅಭಿವ್ಯಕ್ತಿತ್ವಕ್ಕೆ ತಕ್ಕಂತೆ ಅಂತ ಭಗವಂತನೇ ಹೇಳ್ಬಿಟ್ಟಿದ್ದಾನೆ. ಇಲ್ಲ, ನಾನು ಬಂದು ಪ್ರಾರ್ಥನೆ ಮಾಡಿದ್ಮೇಲೆ ನಿಂಗೆ ಕೊಟ್ಬಿಡ್ಬೇಕು. ನಮ್ಮಲ್ಲಿರೋ ಆ ಒಂದು ಸಾಹಸೆ ಈಗ ಮಕ್ಕಳೇ, ದಯಮಾಡಿ ಎಲ್ಲರ ಹತ್ರ ಹೋಗ್ಬಿಟ್ಟು ನಾನು ಒಳ್ಳೆಯವನು, ಅವ್ನು ಯಾರೋ ಕೆಟ್ಟದ್ ನೆನ್ಸ್ಕೊಳ್ಳಿ ಬಿಟ್ಬಿಡಿ, ಅವನ ಹತ್ರ ಹೋಗ್ಬೇಡಿ. ಇನ್ನೂ ನೀವು ಉರಿತಿರೋ ಗಾಯಕ್ಕೆ ಉಪ್ಪು ಹಾಕದಾಗೆ, ಖಾರ ಹಾಕದಾಗೆ. ಒನ್ಸ್ ಅ ಪಾಯ್ಸನ್ ಇಸ್ ಅನ್ ಆಲ್ವೇಸ್ ಅ ಪಾಯ್ಸನ್. ಅದು ಹಾವಾಗ್ಬಿಟ್ಟಿದೆ. ನೀವು ಅದ್ದಾಗಿ ಹೋಗ್ಬಿಟ್ಟು ಅದ್ರ ಹತ್ರ ಡಾನ್ಸ್ ಮಾಡೋದು ಬೇಕಿಲ್ಲ. ಎಷ್ಟೋ ಕೆಲಸ ಇದೆ, ನಿಮ್ಮ ಕೆಲಸಗಳು, ಜವಾಬ್ದಾರಿಗಳು. ಲೋಕ ಏನ್ ಹೇಳುತ್ತೆ, ಸುತ್ತಮುತ್ತಲಿರೋರು ಏನ್ ಹೇಳ್ತಾರೆ, ಅವ್ರು ನನ್ನ ಬಗ್ಗೆನೇ ಕೆಟ್ಟದಾಗಿ ಹೇಳ್ತಾರೆ. ಇಲ್ಲ, ಮೊನ್ನೆ ಇಂಜಿನಿಯರ್ಸ್ ಡೇ, ಯಾರಿಗೆ ನನ್ನ ವಿಶ್ವೇಶ್ವರಯ್ಯನವರ ಬಗ್ಗೆ ಮಾತು, ಇನ್ನೊಂದು ಸರ್ವಪಲ್ಲಿ ರಾಧಾಕೃಷ್ಣನ್ ಡೇ, ಟೀಚರ್ಸ್ ಡೇ ಬೇಡ. ಇವತ್ತು ನನ್ನ ದೊರೆ, ನಮ್ಮ ನಾಡಿನ ಹೆಮ್ಮೆಯ ದೊರೆ, ನಮಗ್ ಗರ್ವ ಇದೆ. ಇಷ್ಟು ದೊರೆಗಳ ನಡುವೆ ಇಂಥದ್ದೊಂದು ಆಧ್ಯಾತ್ಮಿಕ ಯೋಗಿ ಏನಾದ್ರೂ ತನ್ಗೋಸ್ಕರ ಮಾಡ್ಕೊಂಡಿದಾರ? ತನ್ನ ಪರಿವಾರಕ್ಕೆ, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಅಣ್ಣ, ತನ್ನ ತಮ್ಮ, ತನ್ನ ಬಂಧು, ತನ್ನ ಬಳಗ, ಫ್ರೆಂಡ್ಸೇ ಇಲ್ಲ ಪುಣ್ಯಾತ್ಮನಿಗೆ. ಅಲ್ಲಿ ನೋಡಿ, ಒಬ್ರು ಹೇಳ್ಕೊಳಕ್ ನೋವು ಕೂಡ ಯಾರು ಇಲ್ಲ. ದುಃಖ ನೋಡಿ, ಅದಕ್ಕಿಂತ ದೊಡ್ಡ ನೋವಿಲ್ಲ ಅಂತ ಹೇಳ್ತೀವಿ. ದುಃಖ ಹಂಚ್ಕೊಳಕ್ಕೂ ಒಬ್ಬರಿಲ್ಲ. ಭಾವುಕರಾಗಿ ಎಲ್ಲೋ ಒಂದೊಂದು ಸಮಯ ಮನುಷ್ಯ ಅಂದ್ಮೇಲೆ ಆಗುತ್ತೆ. ಎಷ್ಟೇ ದೊಡ್ಡ ವ್ಯಕ್ತಿ ಯಾರು ತಗೊಳ್ಳಿ, ಇವತ್ತು ಬೇಕಾದ್ರೆ 108 ಹಾಕ್ತಿರ್ತಾರೆ ನೋಡಿ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಮ್ಮೆಲ್ಲರ ಆ ಒಂದು ಪ್ರಾರ್ಥನೆಯ ದೈವ ಇನ್ನಷ್ಟು ಶಕ್ತಿ ಕೊಡಲಿ ನಮ್ಮ ದೊರೆಗೆ. ಅಷ್ಟೇ. ನಾವು ಯಾರೇನಂದರು ನಿಮಗೂ ಅದನ್ನ ಹೇಳ್ತೇನೆ, ನೀವು ಕೂಡ ನಿಮಗೆ ದೊರೆಯೇ. ಪಾಕಿಸ್ತಾನ ಏನಂತು, ಕ್ರಿಕೆಟ್ ಮ್ಯಾಚ್ಗೆ ಏನಂತು, ಬರೀ ಇಂಥವೇ, ಬೇರೆ ಇನ್ನೇನು ಆಡಲ್ಲ. ನಿಮ್ ಸುತ್ತಮುತ್ತ ಇದೇ ತರ. ದೊರೆಯ ವ್ಯಕ್ತಿಗೆ, ಅಷ್ಟು ದೊಡ್ಡ ಸ್ಥಾನದ ವ್ಯಕ್ತಿಗೆ ಒಂದೇ ಒಂದು ಕಪ್ಪು ಚುಕ್ಕೆ ಇಟ್ಕೊಳ್ಳದೆ ಬದುಕು ಕಟ್ಕೊಂಡು ಹೋಗ್ತಿದ್ದಾರೆ, ಸೇವೆ ಮಾಡ್ತಾ ಹೋಗ್ತಿದ್ದಾರೆ. ಯೋಚನೆ ಮಾಡಿ ನೋಡಿ, ನಾವು ನೀವು ಸಾಮಾನ್ಯರು.
ಅವರೇ ತಲೆ ಕೆಡ್ಸ್ಕೊಂಡಿಲ್ಲ, ನೀವ್ಯಾಕೆ ತಲೆ ಕೆಡ್ಸ್ಕೊತೀರೋ? ಹೋಗ್ಬಿಟ್ಟು ನಾನು ಒಳ್ಳೆಯವನು ಅಂತ ಯಾರಿಗೂ ಕನ್ವಿನ್ಸ್ ಮಾಡಕ್ ಹೋಗ್ಬೇಡಿ. ಇಟ್ ಈಸ್ ಹಿಸ್ ಪರ್ಸೆಪ್ಷನ್, ಅದು ಅವನ ನಂಬಿಕೆ. ಬಿಟ್ಬಿಡಿ, ಅವನ ನಂಬಿಕೆನ ಚೇಂಜ್ ಮಾಡಕ್ ಹೋಗ್ಬೇಡಿ. ಅವನ ಕಾಲಾನುಕ್ರಮ ಗೊತ್ತಾಗುತ್ತಾ ಬಿಡಿ. ಕಾಲಾಯ ತಸ್ಮೈ ನಮಃ, ಕಾಲವೇ ಉತ್ತರ ಕೊಡುತ್ತದೆ. ನನ್ನ ಮಾತು ಕೇಳಿ ಮಕ್ಕಳು. ಇನ್ನು ಮೇಲೆ ಇನ್ನೊಬ್ರು ನಮ್ಮ ಬಗ್ಗೆ ಏನೋ ತಪ್ಪಾಗಿ ಹೇಳಿದ್ದಾರೆ ಅನ್ನೋದು ಓಡೋಗ್ಬೇಡಿ. ನನ್ನ ಬಗ್ಗೆ ಯಾಕೋ ಹೆಂಗ ಅನ್ಕೊಂಡೆ, ಬಿಡಿ, ಅವನ್ ತಪ್ಪು ಸರಿ, ನೀವ್ಯಾರು ಬದಲಾಯಿಸ್ಲಿಕ್ಕೆ? ಉಪ್ಪು ಉಪ್ಪೇ, ಸಿಹಿ ಸಿಹಿಯೇ. ನೀವು ಸಿಹಿ ಅಂತ ಗೊತ್ತಿದೆ ಅಲ್ವಾ, ಅವನಿಗದು ಉಪ್ಪಾಗಿ ಕಾಣಿಸ್ತಿದೆ, ಬಿಟ್ಬಿಡಿ. ಬೆಸ್ಟ್ ಫ್ರೆಂಡ್ ವೈಫು, ಅಲ್ಲಿ ಇನ್ನೂ ಉರಿಯುತ್ತೆ. ತಪ್ಪಾಗಿ ತಿಳ್ಕೊಂಡಿದ್ದಾಳೆ ತಾಯಿ ಜೀವ, ಅಮ್ಮ, ಎರಡನೇ ಅಮ್ಮ. ಬಿಡಿ ಸ್ವಲ್ಪ ದಿನ. ಆಕೆಗೆ ಆ ಮನೋಪಕ್ವತೆ ಬಂದು ಅರ್ಥ ಆದಾಗ, ಛೆ, ನನ್ನ ವ್ಯಕ್ತಿಗೆ ಅಂತ ಸೀತಮ್ಮ ಕೂಡ ರಾಮರ ಮೇಲೆ ಅನುಮಾನ ಪಡ್ತಾಳೆ. ಅರ್ಥ ಆದಾಗ ಕಣ್ಣೀರ್ ಹಾಕ್ತಾಳೆ. ನನ್ನ ರಾಮಚಂದ್ರ ಪ್ರಭು ಮೇಲೆ ನಾನ್ ತಪ್ಪಾಗಿ ತಿಳ್ಕೊಂಡ. ರಾಮರು ಹೋಗಿ ಅಲ್ಲಿ ನಿಂತ್ಕೊಂಡು, ನೋಡಮ್ಮ, ನೀನ್ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬಾರ್ದಿತ್ತು, ನೀನ್ ಯಾಕೆ ಹಿಂಗ್ ತಿಳ್ಕೊಂಡೆ? ನನ್ನ ಬಗ್ಗೆ ತಿಳ್ಕೊಂಡಿ, 14 ವರ್ಷ ನಿನ್ ಜೊತೆಲಿ ಇದ್ನಲ್ಲ, ನಿನಗೋಸ್ಕರ ದಂಡಯಾತ್ರೆನೆ ಮಾಡಿದ್ನಲ್ಲ, ಯಾರು ಸಹಾಯ ತಗೊಳ್ಳದೆ ಬಂದಲ್ವಾ ನಾನು? ಅದು ಎಂತದ್ದು ಹೇಳಿಲ್ಲ ನನ್ನ ರಾಮಪ್ರಭು. ನೀವು ಅಷ್ಟೇ, ಅಷ್ಟರಲ್ಲೇ ಇದು ಬಿಡಿ ಮಕ್ಕಳೇ. ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ದಯಮಾಡಿ ನಾನು ಒಳ್ಳೆಯವನು. ಕೆಲವ್ರಿಗೆ ಅದೊಂದು ಇರುತ್ತೆ, ತಪ್ಪು ತಿಳ್ಕೊಬೇಡಿ ಅಂದ್ರೆ ನಾನು ಒಳ್ಳೆಯವನು. ಅಯ್ಯೋ, ನಿಮ್ಮ ಒಳ್ಳೆತನ ನಿಮ್ಮ ಒಳಗಡೆನೆ ಇಲ್ಲಿ. ಬೇರೆಯವ್ರಿಗೆ ತೋರ್ಸೋದು ಬೇಡ, ಬೇರೆಯವ್ರಿಗೆ ಕನ್ವಿನ್ಸ್ ಮಾಡೋದು ಬೇಡ. ನಿಮ್ಮ ಕೆಲಸದಲ್ಲಿ ನಿಮ್ಮ ಶ್ರದ್ಧೆ, ಪ್ರಾಮಾಣಿಕತೆ, ನಿಜಾಯಿತಿ, ನೀತಿ, ಧರ್ಮ, ನ್ಯಾಯ ಅನ್ನೋದು ಇದೆಯಲ್ಲ, ದೈವವೇ ನಿಂತು ನಿಮ್ಮ ಹಿಂದೆ ನಡೆಸುತ್ತೆ ಮಕ್ಕಳೇ. ಅಷ್ಟು ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸ್ವಪ್ನಗಳ ಬಗ್ಗೆ ಹಲವಾರು ಮಾಹಿತಿಗಳನ್ನ ನಾನು ನಿಮ್ಮ ಮುಂದ್ಗಡೆ ಹಂಚ್ಕೋತಿದ್ದೆ. ಖಂಡಿತ ಇವತ್ತೂ ಕೂಡ ಅಂಥದ್ದೇ ಒಂದು ಅದ್ಭುತವಾದಂಥ ಮಾಲಿಕೆ, ಯಾರೋ ಮಹಾ ತಪಸ್ವಿಗಳು, ರಾಜರ್ಷಿಗಳು ಸಿಕ್ಕಿದೆ ಮಕ್ಕಳೇ. ಹುಡುಕಿ ನೀವು ಬಂದಾಗ ಯಾವತ್ತಾದ್ರೂ ಕೇಳಿ, ಗುರುಗಳೇ ಇದೇನು ಅಂತ. ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ಎದುರುಗಡೆ ಇರೋದು ಅದೊಂದು ದೇವರ್ಷಿಯ ಪರಂಪರೆ ತುಂಬಾ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್ಸ್. ಅವರ ರಿಸರ್ಚ್, ಅದೊಂದು ಯೋಗಿಗಳು, ತಪಸ್ವಿಗಳು ಧ್ಯಾನ ಮುಖೇನವೇ ಮಾಡಿಟ್ಟಿರ್ತಕ್ಕಂಥ ಸಾಧನೆಗಳು. ನಾವೆಲ್ಲ ಅಲ್ಪಜ್ಞಾನಿಗಳು, ಇಷ್ಟು ಅಣು ತಿಳಿದಿದ್ದು ಬ್ರಹ್ಮಾಂಡ ಅಂತ ಮಾತಾಡ್ತೇವೆ. ಇರಲಿ, ಇವತ್ತೂ ಕೂಡ ಒಂದು ವಿಶೇಷ ಮಾಲಿಕೆ ತಗೊಬಂದಿದ್ದೇನೆ. ಕನಸಿನಲ್ಲಿ ನೀವು ಹೂವಿನ ಹಾರ ಧರಿಸ್ಕೊಂಡು ಬರ್ತಿದ್ದಾಗೆ ಕನಸು ಬಿದ್ದರೆ 100% ನಿಮಗೊಂದು ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ, ಅದೃಷ್ಟ, ಅಧಿಕಾರ ಹುಡುಕಿ ಬಂದ ಹಾಗೆ. ಅದರಲ್ಲೂ ಕನಸಿನಲ್ಲಿ ಯಾವುದೋ ದೇವರ ಮಾಲೆ ತೆಗೆದು ನಿಮ್ ಕುತ್ತಿಗೆಗೆ ಹಾಕಿದ ಹಾಗೆ ಅದನ್ನ ಧರಿಸ್ಕೊಂಡು ಬರ್ತಿದ್ದೀರಿ, ಕನ್ಫರ್ಮ್ ಪಟ್ಟಾಭಿಷೇಕವೇ. ನಿಮ್ಮ ರಂಗದಲ್ಲಿ ನಿಮಗೊಂದು ಹೆಸರು ಹುಡ್ಕೊಂಡ್ ಬರುತ್ತೆ. ಮೇ ಬಿ ನೀವೊಂದು ಎಜುಕೇಶನಲಿಸ್ಟ್ ಕರೆದು ಯಾವುದೋ ಒಂದು ವಿಶ್ವವಿದ್ಯಾನಿಲಯ, ಹಲವಾರು ಸಹಸ್ರಾರು ವ್ಯಕ್ತಿಗಳ ಮುಂದುಗಡೆ ನಿಮಗೊಂದು ವಿಶೇಷ ಗೌರವ ಪ್ರಾಪ್ತಿಯ ಸಂಯೋಗದ ಸೂಚನೆ ಇದು. ಪ್ರಕೃತಿ ಮಾತನಾಡುತ್ತೆ ಮಕ್ಕಳೇ, ನಾವು ಕೇಳೋಲ್ಲ. ತುಂಬಾ ತಿಳಿದಷ್ಟು, ಎತ್ತರಕ್ಕೆ ಹೋದಷ್ಟು, ನಿಜವಾಗ್ಲೂ ಹೇಳ್ತೇನೆ ಅಲ್ವಾ, ಮೌನಿ ಆಗ್ಬಿಡ್ತಾರೆ. ಇಷ್ಟಿದೆಯಾ ಈ ಬ್ರಹ್ಮಾಂಡದಲ್ಲಿ ಭಗವಂತ ಅಂತ. ಎಸ್, ನಿಮ್ಮನ್ನು ಹುಡ್ಕೊಂಡು ಬರುತ್ತೆ, ನಿಮ್ಮ ಹೆಸರು ಹುಡ್ಕೊಂಡು ಬರುತ್ತೆ, ಪ್ರತಿಷ್ಠೆ ಹುಡ್ಕೊಂಡು ಬರುತ್ತೆ. ಅದರಲ್ಲೂ ದೇವತಾರ್ಚನೆಯ ಮಾಲೆ ಯಾರು ಗುರುಗಳು ನಿಮ್ ಕುತ್ತಿಗೆಗೆ ಹಾಕಿದ್ರು, ಯಾರೋ ದೊಡ್ಡ ವ್ಯಕ್ತಿಗಳು ನಿಮಗೆ ಹಾಕಿದ್ರು. ಖಂಡಿತ ಸಾರ್ವಜನಿಕವಾಗಿ ನಿಮಗೊಂದು ಗೌರವ, ಹೆಸರು ಬರುತ್ತೆ. ಕುಟುಂಬದಲ್ಲಿ ಹಿರಿಯರು ನಿಮ್ಮ ಕುತ್ತಿಗೆಗೆ ಮಾಲೆ ಹಾಕಿದ ಹಾಗೆ ಕನಸು ಬಿತ್ತು, ಯಾರೋ ಗುರುಗಳು
ನಿಮ್ಮ ಕುತ್ತಿಗೆಗೆ ಹಾರ ಹಾಕದ ಹಾಗೆ ಹಿರಿಯರು, ಅಜ್ಜ, ಅಜ್ಜಿ, ತಂದೆ, ತಾಯಿ, ಅತ್ತಿಗೆ, ಅಣ್ಣ, ಈ ತರ ಯಾರೋ ಹಿರಿಯರು ನಿಮಗೆ ಕುತ್ತಿಗೆಯಲ್ಲಿ ಮಾಲ ಹಾಕಿದ ಹಾಗೆ ಕನಸು ಬಿದ್ದರೆ, ಇಲ್ಲ ಹಾಕೊಂಡು ಅವ್ರ ಮುಂದ್ಗಡೆ ಬರ್ತಿದ್ದೀರಾ, ಅವ್ರ ಕುತ್ತಿಗೆಯಲ್ಲಿ ಎಲ್ಲೂ ಇಲ್ಲ, ನಿಮ್ ಕುತ್ತಿಗೆಯಲ್ಲಿ ಮಾತ್ರ ಇದೆ, ಎಲ್ರು ಹಿಂಗ್ ಅಂತಿದ್ದಾರೆ ಅನ್ನತಕ್ಕಂಥ ಕನಸು ಬಿದ್ದಿದೆ ಅನ್ನತಕ್ಕಂಥದ್ದಾದರೆ ನಿಮ್ಮ ಕುಟುಂಬ ಗೌರವ ಪ್ರತಿಷ್ಠೆಗೆ ನೀವು ಪಣಕ್ಕಿಟ್ಟು ನಿಲ್ತೀರಿ. ಒಳ್ಳೆ ಹೆಸರು, ರಾರಾಜು ಕಣ ಅಂತ ಮನೆತನ ಕಣ. ದುಡ್ಡಿರೋದು ಬೇರೆ, ಹೆಸರಿರೋದು ಬೇರೆ, ಗೌರವ ಪ್ರತಿಷ್ಠೆ ಇರೋದು ಬೇರೆ. ದುಡ್ಡಿರೋ ಕಡೆ ಹೆಸರಿರೋಲ್ಲ, ಹೆಸರಿರೋ ಕಡೆ ದುಡ್ಡಿರೋಲ್ಲ. ಎರಡೂ ಕಲಿತು ಅದನ್ನ ಉಳಿಸ್ಕೊಂಡು ಬರುವಂತ ಒಂದು ಪರಂಪರೆ ಇರುತ್ತಲ್ಲ, ಅದು ಬೇರೆಯೇ. ಅಂಥದ್ದೊಂದು ಇಡೀ ಕುಟುಂಬದಲ್ಲಿ ನಮ್ಮವನ್ ಕಣೋ, ನಮ್ಮವ್ರ ಕಣೋ, ನಮ್ಮ ಕುಲ ಬಾಂಧವ ಕಣೋ, ನಮ್ಮ ಜಾತಿಯವನು ಕಣೋ ಅನ್ನತಕ್ಕಂಥದ್ದು, ನಮ್ಮೂರಿನವನೋ ಇವನು ಅನ್ನತಕ್ಕಂಥದ್ದು ಹೆಸರು, ಕೀರ್ತಿ ಹುಡುಕಿ ಬರುತ್ತದೆ ಅಂತ ಸ್ವಪ್ನ ಫಲ ಹೇಳುತ್ತದೆ. ಸ್ವಪ್ನದಲ್ಲಿ ಈ ರೀತಿಯ ಗೋಚರವಾದರೆ. ಇನ್ನು ವಿಶೇಷವಾಗಿ ಒಣಗಿದ ಹಾರವನ್ನು ಹಾಕೊಂಡು ಬರ್ತಿದ್ದೀರಿ, ಒಣಗಿದ್ದು ಖಂಡಿತ ಯಾವುದೋ ಒಂದು ಆಸೆ ಇಟ್ಕೊಂಡಿದ್ದೀರಾ, ಅದು ಕೆಡುತ್ತೆ ಅನ್ನೋದರ ಸಂಕೇತ. ಒಣಗಿದ ಹಾರ, ಹರಿದ ಹಾರ, ಹೂವಿನ ಹಾರ ತುರಾಯಿ ಹರಿದೋಗಿದೆ ಅನ್ನೋದಾದ್ರೆ ಖಂಡಿತ ನಿಮ್ಮ ಗರ್ವದ ಬದುಕು ಭಂಗ, ಗರ್ವ ಭಂಗ, ಹೆಸರು ಭಂಗ, ಅಧಿಕಾರ ಭಂಗ, ಪ್ರತಿಷ್ಠಾ ಭಂಗ, ಸನ್ಮಾನ ಭಂಗ, ಸಾರ್ವಜನಿಕ ಅವಮಾನವನ್ನು ನೋಡತಕ್ಕಂಥದ್ದರ ಒಂದು ಸ್ವಪ್ನ ಫಲದ ಸೂಚನೆ. ಅಲ್ಲಿ ಏನೋ ಒಂದು ನಡೆದಿರುತ್ತೆ, ಮನೆಯಲ್ಲೋ, ಮನೆತನದಲ್ಲೋ, ಕುಟುಂಬದಲ್ಲೋ. ಮುಂದಕ್ಕೆ ನಡೆಯುವ ಒಳ್ಳೆಯದರ ಸೂಚನೆಗಳು ಕೂಡ, ಕೆಟ್ಟದರ ಸೂಚನೆಗಳು ಕೂಡ ಸ್ವಪ್ನ ಫಲಗಳು ತೋರಿಸ್ಕೊಡ್ತವೆ. ನೋಡಿ, ಹೇದಲ್ಲ ಸಿಗ್ಮಂಡ್ ಫ್ರಾಯ್ಡ್ ಡ್ರೀಮ್ ಥೆರಪಿಗಳ ಬಗ್ಗೆ, ಡ್ರೀಮ್ ಅನಾಲಿಸಿಸ್ಗಳ ಬಗ್ಗೆ ತುಂಬಾ ರಿಸರ್ಚ್ ಮಾಡಿಟ್ಟಿದ್ದಾರೆ. ತುಂಬಾ ದೊಡ್ಡ ದೊಡ್ಡ ವೈಜ್ಞಾನಿಕವಾಗಿ ಅದಕ್ಕೆ ವಿಶ್ಲೇಷಣೆಗಳನ್ನು ಕೂಡ ಬರೆದಿಟ್ಟಿರ್ತಕ್ಕಂಥದ್ದು ನಾನು ಹುಡುಕಿ ತೆಗೆದಿಟ್ಕೊಂಡಿದ್ದೇನೆ. ಕಾಗಕ್ಕ ಗೋಬಕ್ಕ ಅಲ್ಲ, ಸಿಗ್ಮಂಡ್ ಫ್ರಾಯ್ಡ್ ಅಂತ ಹೇಳಿದ ಪ್ರಪಂಚದ ಮೊಟ್ಟ ಮೊದಲ ಬಹುದೊಡ್ಡ ವೈಜ್ಞಾನಿಕ ಮನಃಶಾಸ್ತ್ರಜ್ಞ ಅಂತ ಹೇಳ್ತಾರೆ. ಆತನ ಮೊದಲೇ ನನ್ನ ಕೃಷ್ಣ ಭಗವಂತನಿಗಿಂತಲೂ ಬಹುದೊಡ್ಡ ಮನಃಶಾಸ್ತ್ರಜ್ಞ ಈ ಪ್ರಪಂಚದಲ್ಲಿ ಇಲ್ಲ. ಅಂಡ್ ವಾಕ್ ಇನ್ ಎನ್ಕ್ಲೋಸೈಕೋಫಿಡಿಯಾ, ಯಾರೇನು ಅಂತ ನೋಡ್ತಿದ್ದ ಹಾಗೆ ತಿಳ್ಕೊಳ್ತಿದ್ದಂತ ಒಂದು ಅಪರೂಪ ವಾಗ್ಮಿ, ಅಪರ ಬ್ರಹ್ಮ, ಜ್ಞಾನ ಭಂಡಾರ. ಇನ್ನು ವಿಶೇಷವಾಗಿ ಬಂಗಾರದ ಹಾರವನ್ನೇನಾದರೂ ಧರಿಸಿದಂತ ಕನಸು ಬಿದ್ದರೆ ಖಂಡಿತ ಅನಾರೋಗ್ಯ ಬಾಧೆಗೆ ಬೀಳ್ತೀರಿ. ಕೆಲವರಿಗೆ ಅನಾರೋಗ್ಯ ವಿಪರೀತ ತೊಂದರೆಗೆ, ಮರಣ ಮಟ್ಟಕ್ಕೆ ತಗೊಬಂದು ನಿಲ್ಲಿಸ್ತಕ್ಕಂಥದ್ದು ಆಗುತ್ತದೆ. ಜಾಗ್ರತೆ. ಇನ್ನು ವಿಶೇಷವಾಗಿ ಬಂಗಾರದ ಮಾಲೆಯನ್ನ ಧರಿಸಿ ಅಲ್ಲಿ ಒಂಚೂರು ಕಿತ್ತೋಗಿದೆ ಅಂದ್ರೆ ನಿಮಗೆ ಬರುವಂತ ಯಾವುದೋ ಧನದ ಸಮಸ್ಯೆಗೆ ಪರಿಷ್ಕಾರ ಕೂಡ ಸಿಗತಕ್ಕಂಥದ್ದು. ಬಂಗಾರದ ಮಾಲೆ ಸ್ವಲ್ಪ ಕಿತ್ತಿದೆ ಅಂದ್ರೆ ಅಲ್ಲಿ ಏನೋ ನಡೀತಿದೆ ತೊಂದರೆಗಳು, ಆ ತೊಂದರೆಗಳು ದೂರವಾಗುತ್ತವೆ. ನಿಮ್ ಶ್ರೀಮಂತಿಕೆಗೆ ಬಂದಂತ ಹೆಸರಿಗೆ ಬಂದಂತ ತೊಂದರೆಗಳು ದೂರವಾಗುತ್ತದೆ. ಅದೇ ಒಬ್ಬ ಬಡವ, ನನ್ನಂತ ಬಡವ ಕನಸಿನಲ್ಲಿ ಬಂಗಾರದ ಮಾಲೆ ಹಾಕೊಂಡು ಬರ್ತಿದ್ದೀನಿ ಅನ್ನೋ ತರ ಕನಸು ಬಿದ್ರೆ ಇನ್ನಷ್ಟು ದಾರಿದ್ರ್ಯತೆಗೆ ನಾನು ಒಳಗಾಗುತ್ತೇನೆ ಅನ್ನತಕ್ಕಂಥದರ ಸಂಕೇತ. ಈ ರೀತಿಯ ಇನ್ನಷ್ಟು ವಿಶೇಷವಾದಂತ ಈ ಒಂದು ಸ್ವಪ್ನ ಫಲಗಳ ಮಾಲಿಕೆ, ಗ್ರಹಗಳ ಮಾಲಿಕೆ, ಇವುಗಳೆಲ್ಲದರ ಬಗ್ಗೆ ಮಾತನಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಬುಧವಾರ ಪುನರ್ವಸು ನಕ್ಷತ್ರ. ಇವತ್ತಿನ ದಿನ ಭವಿಷ್ಯ ಬಂದ್ಬಿಡೋಣ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ವಿಶೇಷವಾಗಿ ಚಂದ್ರ ಗುರುಸಾರದಲ್ಲಿದ್ದು ಗುರು ಗುರುಸಾರದಲ್ಲಿದ್ದಾನೆ. ಸೊ ಚಂದ್ರ ಗುರು ಪಕ್ಕದಲ್ಲಿದ್ರೆ ಅದೊಂದು ಆನಂದ, ಅದೊಂದು ಆನಂದ. ಯಾರು ನಮ್ಮ ಪಕ್ಕದಲ್ಲಿದ್ದಾರೆ ಒಳ್ಳೆಯವರ ಜಾತಕವನ್ನ ಪರೀಕ್ಷೆ ಮಾಡೋದದೆ.
ಎಷ್ಟೋ ಜನಕ್ಕೆ ನಾನು ನೋಡಿದ್ದೇನೆ, ಶನಿ ರಾಹು ಕುಜ, ಇಲ್ಲ ಕುಜ ರಾಹು ಶನಿ ಪಕ್ಕಪಕ್ಕದಲ್ಲಿ ದುಷ್ಟಗ್ರಹಗಳಿದ್ರೆ ಮೇಲಿಂದ ಮೇಲೆ ಯುದ್ಧಗಳು. ಒಂಥರ ನಿತ್ಯ ಗನ್ನಿಟ್ಕೊಂಡು ನಿಂತ್ಕೋಬೇಕು, ನಿತ್ಯ ಯುದ್ಧಕ್ಕೆ ಸಿದ್ಧರಾಗಿರಬೇಕು ಅನ್ನತಕ್ಕಂಥದ್ದು. ಹೌದು, ಅಲ್ಲೊಂದು ಶತ್ರುಗಳ ಉಪಟಳ ಇದ್ದೇ ಇರುತ್ತೆ ನಿಮಗೆ. ಒಂದು ತೀರಿದ್ರೆ ಬಂತು ಕಣೋ ಇವನಿಗೆ ಅನ್ನತಕ್ಕಂಥದ್ದು. ಸೊ ಅದಕ್ಕೆ ಅಂತವನ್ನ ನಾವು ಸ್ಪೋರ್ಟ್ಸು, ಮಿಲಿಟರಿ, ಪೊಲೀಸು, ಜುಡಿಷಿಯಲ್ಲು, ಫೈಟಿಂಗು, ಇಂಥ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟು, ಸೆಕ್ಯೂರಿಟಿ, ಇಂಥವುಗಳಲ್ಲಿ ನಾವು ಆದಷ್ಟು ಪ್ರಯತ್ನ ಮಾಡಿ ಅಂತೇವೆ. ಲಿಟಿಗೇಷನ್ ಇರೋ ಪ್ರಾಪರ್ಟಿ, ಲಿಟಿಗೇಷನ್ ಇರುವಂತ ಒಂದು ಕೆಲಸ ಕಾರ್ಯಗಳು, ಹೋರಾಟ ಇರುವಂತ ಕೆಲಸ ಕಾರ್ಯಗಳು ಡೈಲಿ ಒಂದಿರ್ಬೇಕು. ಅಂದ ತಗೊಳ್ಳಿ ಅಂತ ಹೇಳ್ತೇವೆ, ಸುಮ್ಮನೆ ಅಲ್ಲ. ಸೊ ಗುರುಚಂದ್ರ ಪಕ್ಕದಲ್ಲಿರೋದು ಅದೊಂದು ಬ್ಯೂಟಿಫುಲ್ ಕಾಂಬಿನೇಷನ್. ಮೇಷರಾಶಿ ಚಂದ್ರ ಗುರುಸಾರದಲ್ಲಿ ಅದ್ಭುತವಾಗಿ ಕುಳಿತಿದ್ದಾನೆ. ಅಲ್ಲಿ ಚಂದ್ರ ಅಲ್ಲ ಕುಳಿತಿರೋದು ಗುರು. ಸೊ ಅಲ್ಲಿಗೆ ಒಂದು ರೀತಿ ಉಚ್ಚ ಸ್ಥಾನದ ಪ್ರಭಾವ. ಟೀಚರು, ಡಾಕ್ಟರು, ಮೆಡಿಸಿನ್ನು, ವೈದಿಕ, ಜ್ಯೋತಿಷ್ಯ, ಈ ತರದ ಧಾರ್ಮಿಕ ವೈದಿಕ ಕೆಲಸ ಕಾರ್ಯಗಳಲ್ಲಿರೋರಿಗೆ ವಿಶೇಷ ಪ್ರಗತಿ. ವೃಷಭ ರಾಶಿ ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ. ನಿಮ್ಮವರೇ, ನಿಮ್ಮ ಹತ್ತಿರದವರೇ. ನೋಡಿ, ಈ ಒಂದು ಕಲಿಯುಗದಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲಪ್ಪ. ಒಳ್ಳೆಯವರೇ ನೋವು ತಿನ್ನೋದು. ಕೃಷ್ಣರೇ ನೋವು ತಿನ್ನಿದ್ದು, ರಾಮರೇ, ರಾಮಕೃಷ್ಣ ಪರಮಹಂಸರೇ, ಶಂಕರಾಚಾರ್ಯರೇ, ಬುದ್ಧನಿಗೆ ವಿಷ ಇಟ್ಟುಬಿಟ್ರಪ್ಪ. ಅಂತ ಒಂದು ಕಲಿಗಾಲ. ಜೀಸಸ್ ಕ್ರೈಸ್ಟ್ನ ಹೋಗಿ ಶಿಲುಬೆಗೆ ಏರಿಸ್ಬಿಟ್ರಪ್ಪ. ಅಂತ ಒಂದು ಕರ್ಮಟ ಕಟುಕ ಒಂದು ಕಲಿಯುಗ. ಸೊ ವೃಷಭ ರಾಶಿ ಇವತ್ತು ತುಂಬಾ ಒಳ್ಳೆತನ ಬೇಡ. ಒಂದು ಆಕಸ್ಮಿಕವಾಗಿ ಒಂದು ವಿಶೇಷ ವ್ಯಕ್ತಿಯ ಭೇಟಿ, ದಾರಿ, ಮಾರ್ಗ, ನೆಮ್ಮದಿ. ಇನ್ನು ಮಿಥುನ ರಾಶಿ, ಲುಕಿಂಗ್ ಫಾರ್ ಎ ಚೇಂಜ್, ಜಾಬ್ ಚೇಂಜೋ, ಮನೆ ಚೇಂಜೋ, ಈ ತರದ್ದೇನೋ ಒಂದು ಪ್ರಯತ್ನದಲ್ಲಿದ್ದೀರಿ. ಸ್ವಲ್ಪ ಹಿರಿಯರನ್ನ ಕೇಳಿ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಉದ್ಯೋಗ, ವ್ಯವಹಾರ, ವ್ಯಾಪಾರ, ಯಾಕಂದ್ರೆ ಒಂಟಿ ಗುರು ವನವಾಸ ಗುರು ಅಂತೇವೆ. ವೆರಿ ಕೇರ್ಫುಲ್, ಸ್ವಲ್ಪ ತಲೆ ಕೆಡಿಸ್ತಾನೆ, ಎಚ್ಚರಿಕೆ. ಇನ್ನು ಕರ್ಕಾಟಕ ರಾಶಿ, ಕೆಲಸ ಕಾರ್ಯ, ಓಡಾಟ, ಸುತ್ತಾಟ, ಸ್ವಲ್ಪ ಎಳೆದಾಟವಿದ್ದರೂ ತೊಂದರೆಗಳೇನೂ ಇಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಡೇ. ಚೆನ್ನಾಗಿದೆ, ವೃತ್ತಿಪರವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಇನ್ನು ಸಿಂಹ ರಾಶಿ, ಖರ್ಚು ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಮಕ್ಕಳಿಗೋಸ್ಕರ, ದಾನ ಧರ್ಮಗಳಿಗೋಸ್ಕರ, ವೈದಿಕಕ್ಕೋಸ್ಕರ, ಪೂಜೆಗಳಿಗೋಸ್ಕರ, ಶುಭ ಕಾರ್ಯಗಳಿಗೋಸ್ಕರ ಸ್ವಲ್ಪ ಖರ್ಚು ವೆಚ್ಚ ಮಾಡತಕ್ಕಂಥ ಒಂದು ಭಾವ. ಇನ್ನು ಕನ್ಯಾ ರಾಶಿ, ಚೆನ್ನಾಗಿದೆ. ಟೀಚರ್, ಮೆಡಿಸಿನ್, ಫಾರ್ಮಸಿ, ಪ್ಯಾರಾಮೆಡಿಕಲ್ಸ್, ಫಿಸಿಯೋಥೆರಪಿಸ್ಟ್, ಇಂಥ ಒಂದು ವಿಭಾಗಗಳಲ್ಲಿ ಸಾಂಪ್ರದಾಯಿಕ ಆಯುರ್ವೇದ ವಿದ್ಯೆಗಳು ಈ ಕಟ್ಟಾಕ್ತಾರಂತೆ, ಪುತ್ತೂರು ಕಟ್ಟಾಕ್ತಾರಂತೆ, ಈ ತರದೆಲ್ಲ ಕೇಳ್ತಿರ್ತೀವಲ್ವಾ. ಯೋಗ, ಸಿದ್ಧ, ಹೋಮಿಯೋಪತಿ, ಇಂಥ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ತುಲಾ ರಾಶಿ, ಸ್ವಲ್ಪ ನಿಮಗೆ ಉದ್ಯೋಗದಲ್ಲಿ ಎಲ್ಲೋ ನಿಮ್ಮ ಒಳ್ಳೆತನವನ್ನ ಕೆಲವರು ದುರುಪಯೋಗ ಪಡಿಸ್ಕೋಬಹುದು. ಇಲ್ಲಿ ಓಕೆ, 4 ಜನಕ್ಕೆ ಒಳ್ಳೇದಾಗ್ತಿದೆ ಅಂದ್ರೆ ನಮ್ಮ ವಿದ್ಯೆ ಅದಕ್ಕೆ ಮೀರಿದ ಇನ್ನೇನಿದೆ ಮಕ್ಕಳೇ, ಪರವಾಗಿಲ್ಲ, ಇಟ್ಸ್ ಓಕೆ. ನಿಮ್ಮ ಪಾಡಿಗೆ ನಿಮ್ ಕೆಲಸ ಮಾಡ್ಕೊಂಡು ಹೋಗಿ, ತೃಪ್ತಿದಾಯಕ ದಿನ. ವೃಶ್ಚಿಕ ರಾಶಿ, ಸ್ವಲ್ಪ ಹಣಕಾಸು, ಓಡಾಟ, ಸುತ್ತಾಟ, ಅಲ್ಲೊಂದು ಚಿಕ್ಕಿದೆ, ಗಂಟಿದೆ, ಎಚ್ಚರಿಕೆ. ಗುರು ಅಷ್ಟಮ ಅಂದ್ರೇನೆ ಮೋಸ. ಚಂದ್ರ ಗುರುಸಾರದಲ್ಲಿರೋದನ್ನ ಬೇಗ ತಿಳ್ಕೊತೀರಿ. ಎಷ್ಟು ಬೇಗ ತಿಳ್ಕೊತೀರೋ ಅಷ್ಟು ಒಳ್ಳೇದು. ಈ ಎಚ್ಚರಿಕೆ, ದೊಡ್ಡ ರಿಸ್ಕ್, ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಡ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಚಂದ್ರ ಗುರುಸಾರದಲ್ಲಿದ್ದು ಗುರು ನೇರವಾಗಿ ನೋಡ್ತಿದ್ದಾನೆ. ಕಷ್ಟ ಪಡ್ತೀರಿ, ಆ ಕಷ್ಟಾಜಿತಕ್ಕೆ ತಕ್ಕಂತ ಫಲವಿಲ್ಲ ಅಂತ ಕೊರಗ್ತೀರಿ. ನಮ್ಮ ಮನೆಯವ್ರು ಸಾರ್, ನಮ್ಮವರು ಸಾರ್, ನಮ್ಮ ಬಾಸು ಸಾರ್, ಇಟ್ಸ್ ಓಕೆ. ನೀವು ಸಿಹಿತನೆ, ಅಡಿಗೆಯಲ್ಲಿ ಸಿಹಿಯಾಗಿರಿ.
ಅವ್ರ ಕಾರ ನಾನು ಹೇಳಿದ್ನಲ್ಲ ಕಾರ್ಯಕ್ರಮದ ಆರಂಭದಲ್ಲೇ, ಇನ್ನೊಬ್ಬರನ್ನ ಒಪ್ಪಿಸ್ಲಿಕ್ಕೆ ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ನಾನು ಒಳ್ಳೆಯವನು ಅಂತ ಹೇಳ್ಕೊಳ್ತಾ ತಿರುಗ್ತಾ ಕೂತ್ಕೊಳ್ಳೋದು ಮೂರ್ಖತ್ವತನದ ಅತಿ ಪರಮಾವಧಿ ಅಂತ ಹೇಳ್ತಾರೆ. ಬೆಳೆ ನಮ್ಮ ಪಾಡಿಗೆ ನಿಮ್ಮ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗಿ, ಇವತ್ತು ಅಷ್ಟ ಸಾಕು. ಮಕರ ರಾಶಿ ಚೆನ್ನಾಗಿದೆ. ಫೈನಾನ್ಷಿಯಲ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಮೆಡಿಯಾ ಅಡ್ವೈಸರ್, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಕುಂಭರಾಶಿ ಬ್ಯೂಟಿಫುಲ್ ಡೇ. ಜಡ್ಜ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಎನಿಥಿಂಗ್ ಮಾರ್ಗದರ್ಶನ ಮಾಡುವ ವೃತ್ತಿ ಉದ್ಯೋಗ ಅದ್ಭುತವಾದಂಥ ಒಂದು ಪ್ರಗತಿಯ ದಿನ. ಇನ್ನು ವಿಶೇಷವಾಗಿ ಮೀನರಾಶಿ ಬ್ಯೂಟಿಫುಲ್. ಚಂದ್ರ ಗುರುಸಾರ, ಗೌರವ ಹುಡುಕಿ ಬರುತ್ತೆ. ಮಾಡೋ ಕೆಲಸದಲ್ಲಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಅದನ್ನ ಇನ್ನೊಂದಷ್ಟು ಪಕ್ವತೆ ಬೆಳೆಸ್ತಾ ಹೋಗಿ. ಯಾವತ್ತೂ ದುಡ್ಡಿನ ಹಿಂದ್ಗಡೆ, ಹೆಸರಿಂದಗಡೆ ಹೋಗ್ಬೇಡಿ. ಸರ್ವಿಸ್ ಹಿಂದ್ಗಡೆ ನಿಂತ್ಕೊಳ್ಳಿ. ಹೆಸರು, ದುಡ್ಡು, ಕೀರ್ತಿ, ಪ್ರತಿಷ್ಠೆ ನಿಮ್ಮನ್ನು ನೋಡ್ಕೊಂಡು ಬರುತ್ತೆ. ನಾವು ಯಾವಾಗ ದುಡ್ಡಿನ ಹಿಂದ್ಗಡೆ, ಹೆಸರಿನ ಹಿಂದ್ಗಡೆ, ಆ ಕ್ಷಣಿಕ, ನಮ್ಮ ಗುರುಗಳು ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ನನ್ನ ಅಜ್ಜ ಮುಖ್ಯವಾಗಿ, ಯಾವಾಗ್ಲೂ ಹತ್ತಿರದ ಲಾಭ ನೋಡ್ಬೇಡ ಕಣೋ, ಅದು ದೂರಕ್ಕೆ ಖಂಡಿತ ನಿನಗೊಂದು ನೋವು ತಂದು ಕೊಡುತ್ತೆ. ಹತ್ತಿರದ ಲಾಭ ನೋಡ್ಬೇಡ, ಪರವಾಗಿಲ್ಲ, ಒಂದೊಂದೇ ಹೆಜ್ಜೆ ಇಡೋಣ. ಟಾಟಾ ಅಂತ ಕಂಪನಿ, ಸ್ಟಾರ್ ಬಕ್ಸ್ ಅಂತ ನಾವು ಇವತ್ತು ಮಾತಾಡ್ತೇವೆ, ಸಾವಿರಾರು ಔಟ್ಲೆಟ್ಸ್ ಇದೆ. ಅವರು ಓಪನ್ ಮಾಡಿದ ಮೊದಲ ಔಟ್ಲೆಟ್ 5 ವರ್ಷ ತಗೊಂಡು, 5 ವರ್ಷದ ನಂತರ ದೇ ಸ್ಟಾರ್ಟೆಡ್ ಎಕ್ಸ್ಪ್ಯಾಂಡಿಂಗ್. ಇವತ್ತು ಪ್ರಪಂಚದ ಅತಿ ದೊಡ್ಡ ಒಂದು ಬ್ರ್ಯಾಂಡ್ ಆಗಿ ನಿಂತಿದೆ. ಮೊದಲನೇ ಔಟ್ಲೆಟ್ ಮಾಡಿ 5 ವರ್ಷ ಪರಿಶ್ರಮ ಅವರು, ಆಮೇಲೆ ನಡಿಗೆ. ಇದೇನೋ ಇದು ಟಾಟಾ ಅವರು ದೊಡ್ಡದಾಗಿ ಸ್ಟಾರ್ ಬಕ್ಸು ಅಂತ ತೆಗೆದ್ರು ಅಂತ ಹೇಳ್ತಿದ್ರು. ದಟ್ ಇಸ್ ಆಲ್ ಇಟ್ ಟೇಕ್ಸ್. ಒಂದೊಂದೇ ಹೆಜ್ಜೆ ಇಡಿ, ಏಕಾನ ಮಾಡಿಬಿಡ್ಬೇಕು, ಎಲ್ಲ ಕಳ್ಕೊಂಡ್ಬಿಡ್ತೀರಿ. ಜಾಗ್ರತೆ. ಹೆಸರು, ಗೌರವದ ಹಿಂದೆ ನಿಂತ್ಕೊಳ್ಳಿ. ಅದೆಲ್ಲ ನಿಮ್ಮ ಹಿಂದ್ಗಡೆ, ನಿಮ್ಮ ವೃತ್ತಿಪರತೆ ಮೇಲೆ ನಿಂತ್ಕೊಳ್ಳಿ. ಎಲ್ಲ ನಿಮ್ಮ ತಟ್ಟೆಯಲ್ಲಿ ತಂದಿಡ್ತಕ್ಕಂಥದ್ದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.